ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾವು ಟ್ರಿಪ್ಪಿಗೆ ಇದು ಫ್ಲಾಗ್ ಆಫ್ ಆಗಿ ನಾವು ಹೋಗ್ತೀವಿ. ತುಂಬ ಎಕ್ಸೈಟೆಡ್ ಆಗಿದೆ, ತುಂಬ ಎಕ್ಸೈಟೆಡ್. ಬನ್ನಿ ಹೋಗೋಣ. ಗೈಸ್, ಇವಾಗ ನಾನು ಇಡ್ಲಿ ಹಾಕ್ಕೊಬಂದಿದ್ದೀನಿ. ಚೆನ್ನಾಗಿದ್ದೆ ನೋಡೋಣ. ನೋಡಿ, ಬ್ಯಾನ್ ಶಾಕಲ್ಲ ಮಗು ಜೊತೆ ಚೆನ್ನಾಗಿದೆ ನೋಡೋಣ. ಗೈಸ್, ಮಸೂದ್ ಚೆನ್ನಾಗಿದೆ ನೋಡೋಣ. ಗೈಸ್ ನೋಡಿ, ಕೇಕ್ ಕಟ್ ಮಾಡೋಕ್ಕೆ ಸ್ವಲ್ಪ ರೆಡಿ ಆಗ್ತಾ ಇದ್ದಾರೆ. ಸ್ವಲ್ಪ ಕಾಯಬೇಕಾಗುತ್ತೆ ನೋಡಿ. ಗೈಸ್, ಇಲ್ಲಿ ನಮ್ಮ UP ಇದು CM ಬರ್ತಾರೆ, ಯೋಗಿ ಆದಿತ್ಯನಾಥ್. ಅವರಿಗೆ ಫೈರ್ ಇಂಜಿನ್ನು ಮತ್ತು ಪೊಲೀಸವರೆಲ್ಲ ಬಂದಿದ್ದಾರೆ ನೋಡಿ. ಆ ಕಡೆ ಅಲ್ಲೆಲ್ಲ ಬಂದಿದ್ದಾರೆ. ನಂಬರ್ ವೈಸ್ ಎಷ್ಟು ಬಂದಿದ್ದಾರೆ ಪೊಲೀಸವರೆಲ್ಲ ನೋಡಿ. Thank you. Bye. ಹರ್ಷಿತ್ ಇನ್ಸ್ಟಾಗ್ರಾಮ್ ತಗೊಂಡಿದ್ದೀನಿ ನಾನು. ಗೈಸ್ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಇಲ್ಲಿ ವ್ಯೂ ನೋಡಿ. ಗೈಸ್ ನೋಡಿ, ನಮ್ಮ ಫಸ್ಟ್ ಬ್ರೇಕ್ ಕೊಟ್ಟಿದ್ದಾರೆ ನೋಡಿ. ಎಷ್ಟು ಚೆನ್ನಾಗೆಲ್ಲ ಕಾರ್ ಲೈನಲ್ಲಿ ನಿಂತಿದೆ ನೋಡಿ. ಗೈಸ್, ಇವಾಗ ನಾನು ಮತ್ತು ಎಲ್ಲರೂ ಟೀ ಆರ್ಡ್ರ್ ಮಾಡಿದ್ವಿ. ಅಪ್ಪ ಮಾತ್ರ ಕಾಫಿ ಆರ್ಡ್ರ್ ಮಾಡಿದ್ದೆ. ಚೆನ್ನಾಗಿದೆ ನೋಡೋಣ. ಗೈಸ್, ನನಗೆ ಟೀ ಇಷ್ಟ ಇರಲಿಲ್ಲ, ಚೆನ್ನಾಗಿರಲಿಲ್ಲ. ಲೇಟಾಗಿ ಬಂತು, ರೆಕಾರ್ಡ್ ಮಾಡೋಕ್ಕೆ ಮರ್ತೋಗಿದೆ. ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ. ಅಪ್ಪ ಕಾಫಿ ಆರ್ಡ್ರ್ ಮಾಡಿದ್ದು, ಬೇಡ ಟೀನೇ ಮಾಡಿತು. ಅಪ್ಪಗೆ ತುಂಬ ಇಷ್ಟ ಇತ್ತು. ಇಲ್ಲಿ ನೋಡಿ, ನನಗೆ 100 ಸಬ್ಸ್ಕ್ರೈಬರ್ಸ್ ಆಗಿದೆ. ಥ್ಯಾಂಕ್ ಯು ಎವ್ರಿಬಡಿ.
ಗೈಸ್ ನೋಡಿ ಪೋರ್ಷ ಬಿ ಎನ ಪೋರ್ಷ ಇಲ್ಲಿ ಟ್ರಕ್ಕಲ್ಲಿ ಒಂದಲ್ಲಿ ಅಲ್ಲಿ BMW ಸೈನ್ ಇದಾವಲ್ಲ ಅದ್ರ ಮಧ್ಯದ ಒಂದು ಪೋರ್ಷ ಅಂತ ಬಂದಿದೆಯಲ್ಲ ನೋಡಿ ಕಾಣಿಸ್ತಿದ್ಯಾ ಗೈಸ್ ಬರೀ 4 ಕಿಲೋಮೀಟರ್ಸ್ ನೇಪಾಲ್ ಬಾರ್ಡರಿಗೆ ಬಾರ್ಡರೆಲ್ಲ ಫಿಲ್ಮ್ ಮಾಡೋಕ್ಕಾಗಲ್ಲ ಅದಕ್ಕೆ ಇಲ್ಲೇ ಫಿಲ್ಮ್ ಮಾಡ್ತಾಯಿದ್ದೀನಿ ನಾನು ಇದೇ ಫಸ್ಟ್ ನೇಪಾಳಿಗೆ ಹೋಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಬೈ ರೋಡ್ ಇದು ಬಾರ್ಡರ್ ಕ್ರಾಸ್ ಮಾಡ್ತಿರೋದು ಫಸ್ಟ್ ಟೈಮು ತುಂಬ ಖುಷಿ ಆಗ್ತಿದೆ ನೋಡಿ ಇನ್ನು ಕಾಣಿಸ್ತಿದ್ಯಾ ಇಲ್ಲಿ ನೋಡಿ ವೇಟ್ ಇಲ್ಲಿ ನಾವಿದ್ದೀವಿ ಇದೆ ನೇಪಾಳಿನ ಬಾರ್ಡರ್ ಎಷ್ಟು ಹತ್ರ ಇದ್ದೀವಿ ನೋಡಿ ನಾವಿಲ್ಲಿದ್ದೀವಿ ಇದು ನೇಪಾಳಿನ ಬಾರ್ಡರು ತುಂಬ ಖುಷಿ ಆಗ್ತಿದೆ ಲೆಟ್ಸ್ ಗೋ ನೋಡಿ ಇದೆ ಇಮಿಗ್ರೇಷನ್ ಆಫೀಸು ಇವಾಗ ನಾವು ಇವಾಗ ಫಿಲ್ಮ್ ಮಾಡೋಕ್ಕಾಗಲ್ಲ ಇದೆ ಲಾಸ್ಟು ಆಮೇಲೆ ಇಮಿಗ್ರೇಷನ್ ಆಫೀಸ್ ಆದಮೇಲೆ ಫಿಲ್ಮ್ ಮಾಡ್ತೀನಿ ತುಂಬ ಎಕ್ಸೈಟೆಡ್ ಇಲ್ಲಿ ನೋಡಿ ನಾವಿಲ್ಲಿದ್ದೀವಿ ಬಾರ್ಡರ್ ಇಲ್ಲೇ ಇದೆ ಎಷ್ಟು ಹತ್ರ ಇದ್ದೀವಿ ನೋಡಿ ಇಮಿಗ್ರೇಷನ್ ಎಲ್ಲ ಆಯಿತು ಐ ಆಮ್ ಸೋ ಎಕ್ಸೈಟೆಡ್ ನೋಡಿ ಎಷ್ಟು ಹತ್ರ ಇದ್ದೀವಿ ಬಾರ್ಡರಿಗೆ ಇಲ್ಲೇ ಬಾರ್ಡರ್ ಇರೋದು ನೋಡಿ ಎಷ್ಟು ಹತ್ರ ಇದ್ದೀವಿ ಗೈಸ್ ಇಲ್ಲಿ ನೋಡಿ ಇಲ್ಲಿ ಇವಾಗ ನೇಪಾಳಿಗೆ ಬಂದಿದ್ದೀನಿ ನೇಪಾಳಲ್ಲಿ ಫಸ್ಟ್ ಟೈಮು ನೋಡಿ ಗೈಸ್ ಇಲ್ಲಿ ನೋಡಿ ಇದು ಲುಂಬಿನಿ ಗೇಟ್ ನೋಡಿ ನೇಪಾಳಿಂದ ನೋಡಿ ನೇಪಾಳಿಂದು ನಂಬರ್ ಪ್ಲೇಟ್ ಹೆಂಗಿರುತ್ತೆ ಗೊತ್ತಾ ಫುಲ್ ಬೇರೆ ಥರನೇ ಇರುತ್ತೆ ಗೈಸ್ ಇಲ್ಲಿ ನೋಡಿ ಇಲ್ಲಿ ನೇಪಾಳಲ್ಲಿ ಇದು ಬಸ್ಸಲ್ಲಿ KGF ಬ್ಯಾನರ್ ಇದೆ ಇಲ್ಲಿ ನೋಡಿ ಮತ್ತು ಹೆಸರೇ KGF ಡಿಲಕ್ಸ್ ಅಂತ ನೋಡಿ ನೋಡಿ ಇಲ್ಲಿ ನಾವು ಇವಾಗ ಮಾಯಾದೇವಿ ಟೆಂಪಲಿಗೆ ಬಂದಿದ್ದೀವಿ ಏನಿದೆ ನೋಡೋಣ ಇಲ್ಲಿ ನೋಡಿ ಮಂಗ ಇದು ನಮ್ಮ ಮುಂದೆನೇ ಇದೆ ಹತ್ರ ಹೋಗೋಣ ಹತ್ರ ಹೋಗೋದಲ್ಲ ಆದಷ್ಟು ಹತ್ರ ಹೋಗೋಣ ಟ್ರೈ ಮಾಡೋಣ ನೋಡಿ ಕಾಣಿಸ್ತಿದ್ಯಾ ಇಲ್ಲ ಇದೆಯಲ್ಲ ನೋಡಿ ಇಲ್ಲೇ ಇದು ಒಂದು ಇಲ್ಲಿ ನೋಡಿ ಇದೇ ದೇವಸ್ಥಾನ ನೋಡಿ ಕ್ಯಾಮ್ರಾ ತಗೊಂಡು ಹೋಗ್ಬೋದಾ ಗೊತ್ತಿಲ್ಲ ನೋಡಬೇಕು ನೋಡಿ ಇಲ್ಲಿ ಇದು ಇದೆ ಬುದ್ಧದು ಹುಟ್ಟಿದ್ದು ಇಲ್ಲ ಬುದ್ಧ ಹುಟ್ಟಿದ್ದು ನೋಡಿ ಇಲ್ಲಿ ಹತ್ರ ಬಂದ್ವಿ ಫೋಟೋ ಮತ್ತು ವಿಡಿಯೋ ತೆಗಿಯಂಗಿಲ್ಲ ಏನು ಮಾಡೋಂಗಿಲ್ಲ ಇವಾಗ ನಾವು ಎಲ್ಲ ಇಂಥ ದೇವಸ್ಥಾನಕ್ಕೆ ಒಳಗೆ ಹೋಗಿ ಇವಾಗ ಹೊರಗಡೆ ಬಂದ್ವಿ ಇವಾಗ ಗೈಡ್ ಸ್ಟೋರಿಯಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಇಲ್ಲೇ ಇದು ಬುದ್ಧ ಇದು ಹುಟ್ಟಿದ್ದು ಅದು ಸ್ಟೋರಿಯಲ್ಲಿ ಹೇಳ್ತಿದ್ದಾರೆ ಒಂದು ನಿಮಗೆ ತೋರಿಸ್ತೀನಿ ರೀ Great King Ashoka. So after that he converted. He never became the Buddhist, but he became the spreader of the Buddhism. So when Buddha dies, after his death, his body was taken to the crossroad, and the cremation process was there. After the cremation, they divided his ashes into 8 parts. From the 8 parts, they built the 8 different stupa. In this way, the stupa culture comes into the Buddhism. And when the stupa, after that, 250 years later, King Ashoka ordered to open all the 8 stupa, but they opened 7, and 1 stupa is untouched, and remaining that is on the Nepal side. So when the 7 stupa were opened, he collected all the relic of Buddha and divided into 84,000 pieces. And from 84,000 pieces, he ordered to build a different stupa from Afghanistan to some places of Myanmar and Sri Lanka.
84,000 stupa were built from the relic of the Buddha. So, after the Kalinga War, he never became the Buddhist, but he became the spreader of the Buddhism all over the Indian region. So, this is where the proof that the Buddha, Shakyamuni Buddha, was born in this place called Lumbini. This is the inscription, Devana Piyena Piyadashina Vishitena Ladena. It's the first line. That means the lover of the God is me. That means the Ashoka himself. I come over here and I have erected a pillar where the Hida, the last line is Hida Buddha Jayate Sakya Muniti. Hida Buddha Jayate. This is the place where the Buddha was born. And this is the Buddha whose name is Shakyamuni. No, it is a Pali. Pali, but the inscription is a Brahmi. Brahmi is the mother of all the Devanagari and the rest of the other lipis that we use till today is a Brahmi, and it is the advanced root of Brahmi is known as Devanagari now. This is the script called Brahmi script, and the language is, it seems like Sanskrit, but actually it is a Pali language, because wherever Ashok goes, he used the same language that were their local used to speak. And in a whole life, Buddha never used the Sanskrit language. He only used the Pali language because he goes with the natives. So this is the mix of Pali and the Sanskrit both. But the actual meaning is given here. Devana Piyana Piyadasina Lazena Vijitena Agama Agacha Mahite means I myself come over here. So these are the 4 lines with 4.5 lines that indicates that this is the birthplace of Shakyamuni Buddha. ನೋಡಿ ಗೈಸ್ ಸ್ಟೋರಿ ಕೇಳಲ್ಲ ಇನ್ನೊಂದು 2 ನಿಮಿಷ ತೋರಿಸ್ತೀನಿ. Find a 6. There are One six, is- row of 6. Yes, must be 7, but we are missing one. Okay. Maybe it was completely destroyed because when Buddha born, the first time, he said that I am back in this world by raising the index finger. If you see the Buddha raising his index finger and taking 7 steps, that is his 7th birth of the Buddha. I told you already, he is the 7th Buddha. And upcoming Buddha, last time of the Buddha says that one day from this whole world, my teaching is going to be destroyed completely. Then I'll come back in this world as a Maitreya Buddha. So future Buddha or Buddha yet to come is known as Maitreya Buddha. This is what Buddha says in his last time. ಗೈಸ್ ಇವಾಗ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದೀವಿ. ಇವಾಗ ಎಲ್ಲಿ ಅಂದರೆ ಹೋಟೆಲಿಗೆ ಅನಿಸುತ್ತೆ, ಬನ್ನಿ ಹೋಗೋಣ. ಗೈಸ್ ಇಲ್ಲಿ ನೋಡಿ, ಇದು ಬುದ್ಧ ಸ್ತೂಪ. ಇಲ್ಲಿ ನೋಡಿ ಹೋಗ್ತಾ ಇದೆ, ನೋಡಿ ಲೆಫ್ಟ್ ಇದೆ, ಸೂಪರ್ ಆಗಿದೆ ಅಲ್ಲ. ನೋಡಿ ಗೈಸ್ ಇಲ್ಲ ಹತ್ರ ಬಂದ್ವಿ, ಇಲ್ಲೇ ಇದ್ದೀವಿ ಬುದ್ಧ ಸ್ತೂಪ. ನೋಡಿ ಇಲ್ಲಿ ಮೇಲೆ ಹತ್ತು ಬಂದಿದ್ದೀವಿ. ವ್ಯೂ ಹೆಂಗೆ ಕಾಣುತ್ತೆ ನೋಡಿ, ವ್ಯೂ ಹೆಂಗೆ ಕಾಣುತ್ತೆ, ಇಡೀ ಊರೇ ಕಾಣುತ್ತೆ, ಇಡೀ ಊರೇ ಕಾಣುತ್ತೆ ನೋಡಿ. ಅಲ್ಲಿ ಸೂರ್ಯ ಬೇರೆ ಅಲ್ಲೇ ಇದೆ ನೋಡಿ. A few moments later. ಗೈಸ್ ನೋಡಿ ಇಲ್ಲಿ ಇವಾಗ ಎಂಟ್ರ್ ಆಗ್ತಾ ಇದ್ದೀವಿ. ನೋಡಿ ಟೈಗರ್ ಪ್ಯಾಲೇಸ್ ಬೈ ಸಾಲ್ಚಿ ನೋಡಿದೆ, ಸಾರಿ. ನೋಡಿ ಗೈಸ್ ಇಲ್ಲಿ ನೋಡಿ ಇದೆ ಎಂಟ್ರೆನ್ಸ್. ನೋಡಿ ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ. ನೋಡಿ ನೋಡಿ ಎಲ್ಲರೂ ಹಿಂದೆ ಬರ್ತಾ ಇದ್ದಾರೆ ಅನಿಸುತ್ತೆ ಎಲ್ಲ ಕಾರು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಟೈಗರ್ ಇನ್ನೊಂದು ಫೋಟೋ ಇದೆ ಅಲ್ಲಿ, ಕಾಣಿಸ್ತಿದ್ಯಾ? ನೋಡಿ
ಚೆನ್ನಾಗಿ ಕಾಣ್ತಿದೆ ನೋಡಿ ಟೈಗರಿನ ಮುಖ. All cars, once you come out, please hand over your ID to us. Thank you. ನೋಡಿ ಚೆನ್ನಾಗಿ ಕಾಣ್ತಿದೆ. ಊಟ ಎಲ್ಲ ಮಾಡಿದ್ವಿ, ಸಾರಿ ಟಿಫನ್ ಮಾಡ್ತು ಅಂತ ಇತ್ತು. ಇದು ಊಟ ಎಲ್ಲ ಚೆನ್ನಾಗಿತ್ತು, ಎಲ್ಲ ಸೂಪರಾಗಿತ್ತು. ಮತ್ತು ಚೆನ್ನಾಗಿತ್ತು. See you guys in the next video ಇನ್ನೂ ಚೆನ್ನಾಗಿರುತ್ತೆ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.